ಸಿಎಂ ನಾಳೆಗಾಗುವಂತ ಮುಷ್ಕರ ಅದರಿಂದಾಗುವಂತ ಮುಜುಗರವನ್ನು ತಪ್ಪಿಸೋದಕ್ಕೆ ಏನು ಮಾಡಬಹುದು? ಖಜಾನೆಯಲ್ಲಿ ಹಣ ಇಲ್ಲ, ನೌಕರರ ಬೇಡಿಕೆ ಈಡೇರಿಕೆ ಸಾಧ್ಯ ಇಲ್ಲ. ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದ ಸಾರಿಗೆ ನೌಕರರ ಸಂಬಳ ಹೆಚ್ಚಳಕ್ಕೆ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ಅನ್ನು ನೀಡಿದೆ. 2027ರಲ್ಲಿ ವೇತನ ಪರಿಷ್ಕರಣೆ ಭರವಸೆಯನ್ನು ಸರ್ಕಾರ ನೀಡಿತ್ತು. ಮುಷ್ಕರ ಕೈ ಬಿಡುವಂತೆ ಸಾರಿಗೆ ನೌಕರರಿಗೆ ಸಿಎಂ ಮನವಿ ಮಾಡಿದ್ರು. 2027ಕ್ಕೆ ಈಗ 25 ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಸಭೆಯ ಇನ್ಸೈಡ್ ಡೀಟೇಲ್. ಖಜಾನೆಯಲ್ಲಿ ಹಣ ಇಲ್ಲ, ಬೇಡಿಕೆ ಈಡೇರಲ್ಲ. ಸಾರಿಗೆ ನೌಕರರು ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಖಜಾನೆಯಲ್ಲಿ ಹಣವೇ ಇಲ್ಲ. ಆರ್ಥಿಕ ಇಲಾಖೆ ಹೇಳಿದೆ ಸಾಧ್ಯ ಇಲ್ಲ, ಹೆಂಗೆ ಕೊಡ್ತೀರಿ? ಸಂಪನ್ಮೂಲವೇ ಇಲ್ಲ, ಬಂಡವಾಳವೇ ಇಲ್ಲ, ಖಜಾನೆ ಖಾಲಿಯಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಹೇಳಿದ್ರು 2027ಕ್ಕೆ ನಾವು ನಿಮ್ಮ ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದರು. ಇದಕ್ಕೆ ಸಾರಿಗೆ ನೌಕರರು ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಹಂಗಾಗಿ ಈಗ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪುವಂಥ ಸಾಧ್ಯತೆ ಇದೆ. ಮುಷ್ಕರ ನಾಳೆಯಿಂದ ಬಹುತೇಕ ಖಚಿತ. ಸಿಎಂ ಸಿದ್ದರಾಮಯ್ಯನವರ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನ ಮಾಡಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಪ್ರತಿಭಟನೆ ಮಾಡಬೇಡಿ, ಮುಷ್ಕರ ಮಾಡಬೇಡಿ, ಖಜಾನೆ ಖಾಲಿಯಾಗಿದೆ. 2027ಕ್ಕೆ ನಾವು ನಿಮ್ಮ ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ, ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಒಪ್ಪೋದಕ್ಕೆ ಸಾರಿಗೆ ನೌಕರರು ರೆಡಿ ಇಲ್ಲ. ಹಾಗಾಗಿ ನಾಳೆ ಕಾಂಗ್ರೆಸ್ನ ಪ್ರತಿಭಟನೆ ಇದೆ, ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಇದೆ. ಆವತ್ತೇ ರಾಜ್ಯಾದ್ಯಂತ KSRTC ಸೇರಿದಂತೆ BMTC ಎಲ್ಲವೂ ಕೂಡ ಬಂದಾಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿ. ಮುತ್ತಪ್ಪ, ನಾಳೆಗೆ ಬಹುತೇಕ ಸಾರಿಗೆ ನೌಕರರ ಮುಷ್ಕರ ಖಚಿತ ಅಂಥೇಳಿ ತಿಳಿದು ಬಂದಿದೆ. ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಮಾತುಕತೆ ಏನಾಯಿತು ಮುತ್ತಪ್ಪ? ರಂಜಿತ್, ಈಗ ಸರ್ಕಾರ ಕೂಡ ಈಗ ಆರ್ಥಿಕವಾಗಿ ಸಾಕಷ್ಟು ಸ್ಟ್ರಗಲ್ ಅಲ್ಲಿ ಇರುವಂತದ್ದು, ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳಿಗೆ ದುಡ್ಡನ್ನ ಹೊಂದಿಸೋದಕ್ಕೆ ಆಗದಂತ ಸ್ಥಿತಿಯಲ್ಲಿದೆ. ಅಂತದ್ರಲ್ಲಿ ಈಗ ಸಾರಿಗೆ ಸಂಘಟನೆಗಳು 38 ತಿಂಗಳ ಒಂದು ಅರಿಯರ್ಸ್ ಅಂದ್ರೆ ಹಿಂಬಾಕಿಯನ್ನ ಪಾವತಿ ಮಾಡಬೇಕು, ಜೊತೆಗೆ 25% ಈ ವೇತನವನ್ನ ಏನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಏನೋ ಬೇಡಿಕೆ ಇಟ್ಟಿದ್ದಾವೆ. ಈ ಬೇಡಿಕೆ ಸರ್ಕಾರದಿಂದ ಪೂರೈಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ 38 ತಿಂಗಳ ಅರಿಯರ್ಸ್ 1800 ಕೋಟಿ ರೂಪಾಯಿ ಆಗುತ್ತೆ. ಇನ್ನು 25% ಏನಾದ್ರೂ ಇವರು ಸ್ಯಾಲರಿ ಹೆಚ್ಚಳವನ್ನ ಮಾಡಿದ್ರೆ ಸರ್ಕಾರ ಪ್ರತಿ ತಿಂಗಳು ಬರ್ಸೋದಕ್ಕೆ ಆಗದೆ ಇರುವಂತಹ ಒಂದು ವಿಚಾರ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮ ಸಭೆಯಲ್ಲಿ ಹೇಳಿದ್ರು, ಈಗ ಆರ್ಥಿಕವಾಗಿ ಸರಿಯಿಲ್ಲ ಸರ್ಕಾರ. ಜಸ್ಟ್ ಹೋಲ್ಡ್. 3 ಬೇಡಿಕೆಗಳ ಈಡೇರಿಕೆಗೆ ನೌಕರರು ಬಿಗಿ ಪಟ್ಟು ಹಿಡಿದಿದ್ದಾರೆ. 57 ತಿಂಗಳ ವೇತನ ಬಾಕಿ ಇದೆ. 27% ಸಂಬಳ ಹೆಚ್ಚಳಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ನಾಳೆ ಬಸ್ ಬಂದ್. 3 ಬೇಡಿಕೆಗಳ ಈಡೇರಿಕೆಗೆ ನೌಕರರು ಬಿಗಿ ಪಟ್ಟು ಹಿಡಿದಿದ್ದಾರೆ. 57 ತಿಂಗಳ ವೇತನವನ್ನು ಬಾಕಿ ಇಟ್ಕೊಂಡಿದ್ದೀರಿ, 27% ವೇತನವನ್ನು ಹೆಚ್ಚಳ ಮಾಡಬೇಕು, ಇದೆಲ್ಲವೂ ಅವರ ಬೇಡಿಕೆ. ಹೀಗಾಗಿ ಸರ್ಕಾರ ತನ್ನ ಖಜಾನೆಯಲ್ಲಿ ಏನೂ ಹಣ ಇಲ್ಲ, ಸಂಪನ್ಮೂಲವೇ ಇಲ್ಲ. ಹೀಗಾಗಿ ಸರ್ಕಾರ ಬೇಡಿಕೆಯನ್ನು ಈಡೇರಿಸೋದು ಬಹುತೇಕ ಡೌಟು, ಸಾಧ್ಯವೇ ಇಲ್ಲ ಅಂಥೇಳಿ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ಅನ್ನು ತೋರಿಸಿದೆ. ಹೀಗಲಿರುವಾಗ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಸಾರಿಗೆ ಬಸ್ಗಳ ನಾಳೆಗೆ ಬಂದ್ ಆಗ್ತವೆ. ನೌಕರರು ಯಾರೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಸರ್ಕಾರ ಹೇಗೆ ಇದರಿಂದ ಅವ್ರನ್ನ ಅಥವಾ ಜನರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 2027ಕ್ಕೆ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಕಾಯೋದಕ್ಕೆ ನೌಕರರು ರೆಡಿ ಇಲ್ಲ. ಮುತ್ತಪ್ಪ ಅಗೈನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಅವರ ಮುಖ್ಯವಾದ ಬೇಡಿಕೆಗಳು ಏನೇನು ಸಾರಿಗೆ ನೌಕರರದ್ದು? ಸದ್ಯ ಸರ್ಕಾರದ ಪರಿಸ್ಥಿತಿ ಅಥವಾ ಖಜಾನೆ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಸ್ಟೇಟಸ್ಸು ಸರ್ಕಾರದ್ದು? ರಂಜಿತ್, ಏನಂತಂದ್ರೆ ಈಗ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಸಾರಿಗೆ ಇಲಾಖೆಗಳಿಗೆ ಏನು ಈ ಒಂದು ಶಕ್ತಿ ಯೋಜನೆ ಇದೆ, ಜೊತೆಗೆ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನಿಗಮಗಳಿಗೆ ಒಟ್ಟು 3000 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಹೀಗಿರುವಾಗ ಈಗ ಈ ಒಂದು ನೌಕರರ ಸಂಘಟನೆಗಳು ಹೇಳ್ತಿರುವಂತದ್ದು 1800 ಕೋಟಿ ರೂಪಾಯಿ ಏನು 38 ತಿಂಗಳದ ಒಂದು ಬಾಕಿ ಇದೆ, ಹಿಂಬಾಕಿ, ಆ ಹಿಂಬಾಕಿನ ಪಾವತಿ ಮಾಡಿ, ಜೊತೆಗೆ 2023ರಲ್ಲಿ ಕೇವಲ 15% ಹೈಕ್ ಕೊಡಲಾಗಿದೆ, ಅದನ್ನ 25%ಗೆ ಏರಿಕೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇದು ಸರ್ಕಾರದಿಂದ ಆಗದಿರುವಂತಹ ವಿಚಾರ. ಯಾಕಂದ್ರೆ ಆರ್ಥಿಕ ಇಲಾಖೆ ಆಗಿರ್ಬೋದು, ಸಾರಿಗೆ ಇಲಾಖೆ ಎಲ್ಲರೂ ಕೂಡ ಜಂಟಿಯಾಗಿ ಸಭೆಯನ್ನ ಮಾಡಿ, ಸಭೆಯಲ್ಲೂ ಕೂಡ ಆರ್ಥಿಕ ಇಲಾಖೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಇದು 38 ತಿಂಗಳ ಅರಿಯರ್ಸ್ ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹೀಗಾಗಿ ಸಾರಿಗೆ ಸಂಘಟನೆಗಳಿಗೂ ಹೇಳ್ತಿರೋದೇನಂತಂದ್ರೆ, ನಮಗೆ ಕೊಡುವ ಅರಿಯರ್ಸ್ ಅನ್ನ ಕೊಡೋರು ಕೂಡ ನಾವು ಬಸ್ ಅನ್ನ ತೆಗೆಯೋದಿಲ್ಲ. ಇವತ್ತು ಮಧ್ಯರಾತ್ರಿಯಿಂದನೇ ಈ ಎಲ್ಲಾ ಬಸ್ ಸಂಚಾರವನ್ನು ಸ್ಥಗಿತ ಮಾಡ್ತೀವಿ, ಯಾವುದೇ ಬಸ್ಗಳಿಗೂ ಕೂಡ ನಾವು ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ಇವತ್ತಿನ ಸಭೆಯಲ್ಲೂ ಕೂಡ ಅನಂತ್ ಸುಬ್ರಾವ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸಾರಿಗೆ ಮುಖಂಡರೆಲ್ಲರೂ ಕೂಡ ಈ 38 ತಿಂಗಳ ಒಂದು ಹಿಂಬಾಕಿಯನ್ನು ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪೋಕೆ
ಮಾಡೋಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿ ಮತ್ತೊಮ್ಮೆ ಬಾರಿ ಈ ಒಂದು ಸಾರಿಗೆ ಸಂಘಟನೆ ಮುಖಂಡರೆಲ್ಲರೂ ಕೂಡ ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ ಸೇವೆಯನ್ನ ನಾವು ಸ್ಥಗಿತ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಲಿದ್ದಾರೆ. ಸರ್ಕಾರಕ್ಕೆ ನಾಳೆ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅದು ಕೂಡ ದೊಡ್ಡ ಮಟ್ಟದ ಒಂದು ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಾರ್ವಜನಿಕರು ಕೂಡ ಬಸ್ ಇಲ್ಲ ಸಂಚಾರ ಇಲ್ಲದೆ ಏನು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಇದರ ನಡುವೆ ಸರ್ಕಾರ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಆ ಪ್ಲಾನ್ ಗಳನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ ರಂಜಿತ್. ಮುತ್ತಪ್ಪ ಜಸ್ಟ್ ಹೋಲ್ಡ್ ಮುತ್ತಪ್ಪ, ಮತ್ತೆ ನಿಮ್ಮನ್ನ ಸಿಎಂ ನಾಳೆಗಾಗುವಂತ ಮುಷ್ಕರ ಅದರಿಂದ ಆಗುವಂತ ಮುಜುಗರವನ್ನ ತಪ್ಪಿಸೋದಕ್ಕೆ ಏನ್ ಮಾಡಬಹುದು? ಖಜಾನೆಯಲ್ಲಿ ಹಣ ಇಲ್ಲ, ನೌಕರರ ಬೇಡಿಕೆ ಈಡೇರಿಕೆ ಸಾಧ್ಯ ಇಲ್ಲ. ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದ ಸಾರಿಗೆ ನೌಕರರ ಸಂಬಳ ಹೆಚ್ಚಳಕ್ಕೆ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ಅನ್ನು ನೀಡಿದೆ. 2027ರಲ್ಲಿ ವೇತನ ಪರಿಷ್ಕರಣೆ ಭರವಸೆಯನ್ನು ಸರ್ಕಾರ ನೀಡಿತ್ತು. ಮುಷ್ಕರ ಕೈ ಬಿಡುವಂತೆ ಸಾರಿಗೆ ನೌಕರರಿಗೆ ಸಿಎಂ ಮನವಿ ಮಾಡಿದ್ರು. 2027 ಈಗ 25 ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಸಭೆಯ ಇನ್ಸೈಡ್ ಡೀಟೈಲ್. ಖಜಾನೆಯಲ್ಲಿ ಹಣ ಇಲ್ಲ, ಬೇಡಿಕೆ ಈಡೇರಲ್ಲ. ಸಾರಿಗೆ ನೌಕರರು ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಖಜಾನೆಯಲ್ಲಿ ಹಣವೇ ಇಲ್ಲ. ಆರ್ಥಿಕ ಇಲಾಖೆ ಹೇಳಿದೆ ಸಾಧ್ಯ ಇಲ್ಲ, ಹೆಂಗೆ ಕೊಡ್ತೀರಿ, ಸಂಪನ್ಮೂಲವೇ ಇಲ್ಲ, ಬಂಡವಾಳವೇ ಇಲ್ಲ, ಖಜಾನೆ ಖಾಲಿಯಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಹೇಳಿದ್ರು 2027ಕ್ಕೆ ನಾವು ನಿಮ್ಮ ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದರು. ಇದಕ್ಕೆ ಸಾರಿಗೆ ನೌಕರರು ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಹಂಗಾಗಿ ಈಗ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪುವಂಥ ಸಾಧ್ಯತೆ ಇದೆ. ಮುಷ್ಕರ ನಾಳೆಯಿಂದ ಬಹುತೇಕ ಖಚಿತ. ಸಿಎಂ ಸಿದ್ದರಾಮಯ್ಯನವರ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನ ಮಾಡಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಪ್ರತಿಭಟನೆ ಮಾಡಬೇಡಿ, ಮುಷ್ಕರ ಮಾಡಬೇಡಿ, ಖಜಾನೆ ಖಾಲಿಯಾಗಿದೆ. 2027ಕ್ಕೆ ನಾವು ನಿಮ್ಮ ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ, ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಒಪ್ಪೋದಕ್ಕೆ ಸಾರಿಗೆ ನೌಕರರು ರೆಡಿ ಇಲ್ಲ. ಹಾಗಾಗಿ ನಾಳೆ ಕಾಂಗ್ರೆಸ್ನ ಪ್ರತಿಭಟನೆ ಇದೆ, ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಇದೆ. ಆವತ್ತೇ ರಾಜ್ಯಾದ್ಯಂತ KSRTC ಸೇರಿದಂತೆ BMTC ಎಲ್ಲವೂ ಕೂಡ ಬಂದಾಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿ. ಮುತ್ತಪ್ಪ, ನಾಳೆಗೆ ಬಹುತೇಕ ಸಾರಿಗೆ ನೌಕರರ ಮುಷ್ಕರ ಖಚಿತ ಅಂಥೇಳಿ ತಿಳಿದು ಬಂದಿದೆ. ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಮಾತುಕತೆ ಏನಾಯಿತು ಮುತ್ತಪ್ಪ? ರಂಜಿತ್, ಈಗ ಸರ್ಕಾರ ಕೂಡ ಈಗ ಆರ್ಥಿಕವಾಗಿ ಸಾಕಷ್ಟು ಸ್ಟ್ರಗಲ್ ಅಲ್ಲಿ ಇರುವಂತದ್ದು, ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳಿಗೆ ದುಡ್ಡನ್ನ ಹೊಂದಿಸೋದಕ್ಕೆ ಆಗದಂತ ಸ್ಥಿತಿಯಲ್ಲಿದೆ. ಅಂತದ್ರಲ್ಲಿ ಈಗ ಸಾರಿಗೆ ಸಂಘಟನೆಗಳು 38 ತಿಂಗಳ ಒಂದು ಅರಿಯರ್ಸ್ ಅಂದ್ರೆ ಹಿಂಬಾಕಿಯನ್ನ ಪಾವತಿ ಮಾಡಬೇಕು, ಜೊತೆಗೆ 25% ಈ ವೇತನವನ್ನ ಏನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಏನೋ ಬೇಡಿಕೆ ಇಟ್ಟಿದ್ದಾವೆ. ಈ ಬೇಡಿಕೆ ಸರ್ಕಾರದಿಂದ ಪೂರೈಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ 38 ತಿಂಗಳ ಅರಿಯರ್ಸ್ 1800 ಕೋಟಿ ರೂಪಾಯಿ ಆಗುತ್ತೆ. ಇನ್ನು 25% ಏನಾದ್ರೂ ಇವರು ಸ್ಯಾಲರಿ ಹೆಚ್ಚಳವನ್ನ ಮಾಡಿದ್ರೆ ಸರ್ಕಾರ ಪ್ರತಿ ತಿಂಗಳು ಬರ್ಸೋದಕ್ಕೆ ಆಗದೆ ಇರುವಂತಹ ಒಂದು ವಿಚಾರ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮ ಸಭೆಯಲ್ಲಿ ಹೇಳಿದ್ರು, ಈಗ ಆರ್ಥಿಕವಾಗಿ ಸರಿಯಿಲ್ಲ ಸರ್ಕಾರ. ಜಸ್ಟ್ ಹೋಲ್ಡ್. 3 ಬೇಡಿಕೆಗಳ ಈಡೇರಿಕೆಗೆ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. 57 ತಿಂಗಳ ವೇತನ ಬಾಕಿ ಇದೆ. 27% ಸಂಬಳ ಹೆಚ್ಚಳಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ನಾಳೆ ಬಸ್ ಬಂದ್. 3 ಬೇಡಿಕೆಗಳ ಈಡೇರಿಕೆಗೆ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. 57 ತಿಂಗಳ ವೇತನವನ್ನು ಬಾಕಿ ಇಟ್ಕೊಂಡಿದ್ದೀರಿ, 27% ವೇತನವನ್ನು ಹೆಚ್ಚಳ ಮಾಡಬೇಕು, ಇದೆಲ್ಲವೂ ಅವರ ಬೇಡಿಕೆ. ಹೀಗಾಗಿ ಸರ್ಕಾರ ತನ್ನ ಖಜಾನೆಯಲ್ಲಿ ಏನೂ ಹಣ ಇಲ್ಲ, ಸಂಪನ್ಮೂಲವೇ ಇಲ್ಲ. ಹೀಗಾಗಿ ಸರ್ಕಾರ ಬೇಡಿಕೆಯನ್ನು ಈಡೇರಿಸೋದು ಬಹುತೇಕ ಡೌಟು, ಸಾಧ್ಯವೇ ಇಲ್ಲ ಅಂಥೇಳಿ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ಅನ್ನು ತೋರಿಸಿದೆ. ಹೀಗಲಿರುವಾಗ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಸಾರಿಗೆ ಬಸ್ಗಳ ನಾಳೆಗೆ ಬಂದ್ ಆಗ್ತವೆ. ನೌಕರರು ಯಾರೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಸರ್ಕಾರ ಹೇಗೆ ಇದರಿಂದ ಅವ್ರನ್ನ ಅಥವಾ ಜನರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 2027ಕ್ಕೆ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಕಾಯೋದಕ್ಕೆ ನೌಕರರು ರೆಡಿ ಇಲ್ಲ. ಮುತ್ತಪ್ಪ ಅಗೈನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಅವರ ಮುಖ್ಯವಾದ ಬೇಡಿಕೆಗಳು ಏನೇನು ಸಾರಿಗೆ ನೌಕರರದ್ದು? ಸದ್ಯ ಸರ್ಕಾರದ ಪರಿಸ್ಥಿತಿ ಅಥವಾ ಖಜಾನೆ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಸ್ಟೇಟಸ್ಸು ಸರ್ಕಾರದ್ದು? ರಂಜಿತ್, ಏನಂತಂದ್ರೆ ಈಗ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಸಾರಿಗೆ ಇಲಾಖೆಗಳಿಗೆ ಏನು ಈ ಒಂದು ಶಕ್ತಿ ಯೋಜನೆ ಇದೆ, ಜೊತೆಗೆ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನಿಗಮಗಳಿಗೆ ಒಟ್ಟು 3,000 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಹೀಗಿರುವಾಗ ಈಗ ಈ ಒಂದು ನೌಕರರ ಸಂಘಟನೆಗಳು ಹೇಳ್ತಿರುವಂತದ್ದು 1,800 ಕೋಟಿ ರೂಪಾಯಿ ಏನು 38 ತಿಂಗಳದ ಒಂದು ಬಾಕಿ ಇದೆ, ಹಿಂಬಾಕಿ, ಆ ಹಿಂಬಾಕಿನ ಪಾವತಿ ಮಾಡಿ. ಜೊತೆಗೆ 2023ರಲ್ಲಿ ಕೇವಲ 15% ಹೈಕ್ ಕೊಡಲಾಗಿದೆ.
ಆಗಿದೆ, ಅದನ್ನ 25%ಗೆ ಏರಿಕೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇದು ಸರ್ಕಾರದಿಂದ ಆಗದಿರುವಂತಹ ವಿಚಾರ. ಯಾಕಂದ್ರೆ ಆರ್ಥಿಕ ಇಲಾಖೆ ಆಗಿರ್ಬೋದು, ಸಾರಿಗೆ ಇಲಾಖೆ ಎಲ್ಲರೂ ಕೂಡ ಜಂಟಿಯಾಗಿ ಸಭೆಯನ್ನ ಮಾಡಿ, ಸಭೆಯಲ್ಲೂ ಕೂಡ ಆರ್ಥಿಕ ಇಲಾಖೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಇದು 38 ತಿಂಗಳ ಅರಿಯಸ್ ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹೀಗಾಗಿ ಸಾರಿಗೆ ಸಂಘಟನೆಗಳಿಗೂ ಹೇಳ್ತಿರೋದೇನಂತಂದ್ರೆ, ನಮಗೆ ಕೊಡುವ ಅರಿಯಸ್ ಅನ್ನ ಕೊಡೋರು ಕೂಡ ನಾವು ಬಸ್ ಅನ್ನ ತೆಗೆಯೋದಿಲ್ಲ. ಇವತ್ತು ಮಧ್ಯರಾತ್ರಿಯಿಂದನೇ ಈ ಎಲ್ಲಾ ಬಸ್ ಸಂಚಾರವನ್ನು ಸ್ಥಗಿತ ಮಾಡ್ತೀವಿ, ಯಾವುದೇ ಬಸ್ಗಳಿಗೂ ಕೂಡ ನಾವು ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ಇವತ್ತಿನ ಸಭೆಯಲ್ಲೂ ಕೂಡ ಅನಂತ್ ಸುಬ್ರಾವ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸಾರಿಗೆ ಮುಖಂಡರೆಲ್ಲರೂ ಕೂಡ ಈ 38 ತಿಂಗಳ ಒಂದು ಹಿಂಬಾಕಿಯನ್ನು ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪೋಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿ ಮತ್ತೊಮ್ಮೆ ಬಾರಿ ಈ ಒಂದು ಸಾರಿಗೆ ಸಂಘಟನೆ ಮುಖಂಡರೆಲ್ಲರೂ ಕೂಡ ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ ಸೇವೆಯನ್ನ ನಾವು ಸ್ಥಗಿತ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಲಿದ್ದಾರೆ. ಸರ್ಕಾರಕ್ಕೆ ನಾಳೆ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಅದು ಕೂಡ ದೊಡ್ಡ ಮಟ್ಟದ ಒಂದು ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಾರ್ವಜನಿಕರು ಕೂಡ ಬಸ್ ಇಲ್ಲ ಸಂಚಾರ ಇಲ್ಲದೆ ಏನು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಇದರ ನಡುವೆ ಸರ್ಕಾರ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಆ ಪ್ಲಾನ್ ಗಳನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ ರಂಜಿತ್. ಮುತ್ತಪ್ಪ, ಜಸ್ಟ್ ಹೋಲ್ಡ್ ಮುತ್ತಪ್ಪ, ಮತ್ತೆ ನಿಮ್ಮನ್ನ